ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಪತಿಯು ದುಬೈನಲ್ಲಿ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಪತ್ನಿ ಅಡುಗೆ ಮಾಡುವ ಸಮಯದಲ್ಲಿ ಸ್ಟವ್ ಸಿಡಿದು ಬೆಂಕಿ ಅಪಘಾತದಿಂದ ಆಕೆ ಸುಂದರವಾದ ಮುಖವು ಸುಟ್ಟು ವಿಕಾರವಾಯಿತು. ಈ ವಿಷಯ ಗಂಡನಿಗೆ ಗೊತ್ತಾದರೆ ಅವರ ಮನಸ್ಸಿಗೆ ನೋವಾಗುತ್ತದೆಂದು ನೆನೆಸಿ ಅವರಿಗೆ ತಿಳಿಸಲಿಲ್ಲ. ಹೊರದೇಶದಲ್ಲಿದ್ದ ಪತಿಯು ನಿಗದಿಪಡಿಸಿದ ಸಮಯಕ್ಕಿಂತ ಮೊದಲೇ ಊರಿಗೆ ಬಂದನು. ಆಗ ತನಗಾದ ಈ ಸ್ಥಿತಿಯನ್ನು ಹೇಗೆ ಹೇಳಲಿ ಎಂದು ಪತ್ನಿಯು ಯೋಚಿಸುತ್ತಿರುವಾಗ ಗಂಡನು ಕಪ್ಪು ಕನ್ನಡಕವನ್ನು ಧರಿಸಿಕೊಂಡು ಮನೆಯೊಳಗೆ ಬಂದು ಕೆಲವು ದಿನಗಳ ಹಿಂದೆ ರೋಡ್ ಆಕ್ಸಿಡೆಂಟ್ನಲ್ಲಿ ತಲೆಗೆ ಗಾಯವಾಗಿದ್ದರಿಂದ ಕಣ್ಣಿನ ದೃಷ್ಟಿ ಕಳೆದುಕೊಂಡನು ಎಂಬುದಾಗಿ ಹೇಳಿ ಅತ್ತನು. ಗಂಡನು ದೃಷ್ಟಿ ಕಳೆದುಕೊಂಡ ಸ್ಥಿತಿಗಾಗಿ ದುಃಖಿಸುತ್ತಿರುವಾಗ ತನ್ನ ಮುಖದ ವಿಷಯವನ್ನು ಹೇಳಿ ಅವರನ್ನು ನೋಯಿಸುವುದು ಬೇಡ ಎಂದು ಪ್ರೀತಿಯಿಂದ ಪತ್ನಿಯು ಸೇವೆ ಮಾಡುತ್ತಿದ್ದಳು. ಆದರೆ 6 ತಿಂಗಳ ಒಳಗೆ ಶ್ವಾಸಕೋಶದ ತೊಂದರೆಯಿಂದ ಅವಳು ಮರಣ ಹೊಂದಿದಳು. ಪತ್ನಿಯ ಅಂತ್ಯಕ್ರಿಯೆ ಮುಗಿದ ನಂತರ ಗಂಡನು ಗೋಳಾಡುತ್ತಾ ವೇದನೆಯಿಂದ ಸರಿಯಾದ ದಾರಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ನಡೆದು ಬರುತ್ತಿದ್ದನು. ಅದನ್ನು ನೋಡಿದ ಅವನ ಸಹೋದರನು, ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡ ನೀನು ಹೇಗೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಎಂದು ಕೇಳಲು ಅವನು, ನನಗೆ ದೃಷ್ಟಿ ಇದೆ, ನನ್ನ ಹೆಂಡತಿಯ ಮುಖವು ಸಿಟ್ಟು ವಿಕಾರವಾಗಿರುವುದನ್ನು ನಾನು ನೋಡಿದರೆ ಅವಳು ಸಹಿಸಲಾರಳು ಎಂದು ತಿಳಿದು ಅವಳನ್ನು ನೋಯಿಸಿ ಅವಳ ಆತ್ಮವಿಶ್ವಾಸವನ್ನು ಕೆಡಿಸಬಾರದೆಂದು ಹೀಗೆ ಮಾಡಿದೆನು ಎಂದು ಹೇಳಿ, ಅಯ್ಯೋ ನನ್ನನ್ನು ಅಗಲಿ ಹೋದಳಲ್ಲ ಎಂದು ದುಃಖಿಸಿದನು. ನೋಡಿರಿ, ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಪ್ರೀತಿಸುವುದರಿಂದ ಸಂಬಂಧಗಳು ಹೀಗೆ ವ್ಯಕ್ತವಾಗಿರುತ್ತವೆ. ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಂಡು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂದು ಬೈಬಲ್ ಹೇಳುತ್ತದೆ.